ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಗೋಕರ್ಣ ಅಶೋಕೆಯಲ್ಲಿ ಶ್ರೀ ರಾಘವೇಶ್ವರ ಶ್ರೀಗಳವರ ಚಾತುರ್ಮಾಸ್ಯ ವೃತ ವಿಶೇಷ ಅನಾವರಣ ಶೀರ್ಷಿಕೆಯ ಉಪದೇಶ ವಿಶೇಷದೊಂದಿಗೆ ರಮೇಶ್ ಹೆಗಡೆ ಗುಂಡುಮನೆ. ಗೀತೆಗಿಂತ ದೊಡ್ಡ ಉಪದೇಶ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಗೀತೆಯ ಉಪದೇಶ ಯಾರಿಂದ ಬಂತೋ ಅಂತಹ ಜಗದ್ಗುರು ಶ್ರೀಕೃಷ್ಣನಿಗಿಂತ ದೊಡ್ಡ ಗುರು ಮತ್ಯಾರೂ ಇಲ್ಲ ಎಂದು ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಹೇಳಿದರು. ಗೋಕರ್ಣದ ಅಶೋಕೆಯಲ್ಲಿ ತಮ್ಮ 31ನೇ ಚಾತುರ್ಮಾಸ್ಯ ವ್ರತ ಸ್ವೀಕರಿಸಿದ ಅವರು ಅನಾವರಣ ಶೀರ್ಷಿಕೆಯ ಚಾತುರ್ಮಾಸ್ಯ ಧರ್ಮ ಸಭೆ ಉದ್ಘಾಟಿಸಿ ನಂತರ ಆಶೀರ್ವಚನ ನೀಡಿದರು. ಇರುವುದನ್ನು ತೋರದಂತೆ ತಡೆಯುವ ಮರೆಯೇ ಆವರಣ, ಆ ಆವರಣದ ತೆರೆ ಸರಿಸುವುದೇ ಅನಾವರಣ ಎಂದ ಅವರು, ಮನುಷ್ಯನಲ್ಲಿರುವ ದಿವ್ಯತೆಯನ್ನು ದೇವರು ಬಚ್ಚಿಟ್ಟಿದ್ದಾನೆ. ಅದು ಎಲ್ಲಿ ಎಂದರೆ ಅದೇ ಮನುಷ್ಯನ ಹೃದಯದೊಳಗೆ. ಆದರೆ ಇಂದಿಗೂ ಮನುಷ್ಯರು ಆ ದಿವ್ಯತೆಯನ್ನು ಸಮುದ್ರದ ಆಳದಲ್ಲೋ ಆಕಾಶದ ಎತ್ತರದವರೆಗೂ ಹುಡುಕುತ್ತಿದ್ದಾನೆ ಹೊರತು ತನ್ನ ಹೃದಯದೊಳಗಿರುವ ದಿವ್ಯತೆಯನ್ನು ಹುಡುಕುವ ಪ್ರಯತ್ನ ಮಾಡಿಲ್ಲ. ಅಂತಹ ಅಜ್ಞಾನದ ಆವರಣವನ್ನು ಸರಿಸಿ ಅನಾವರಣಗೊಳಿಸುವುದು ಗುರುವಿನ ಕಾರ್ಯ ಎಂದು ಹೇಳಿದರು. ಅಲ್ಲದೆ ಚಾತುರ್ಮಾಸ್ಯ ಮಹತಿಯನ್ನು ಕೂಡ ಈ ಸಂದರ್ಭ ಅವರು ವಿವರಿಸಿದರು. ರಾಜ್ಯದ ವಿವಿಧ ಭಾಗದಿಂದ ಈ ಕಾರ್ಯಕ್ರಮದಲ್ಲಿ ಶಿಷ್ಯ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅದಕ್ಕಿಂತ ದೊಡ್ಡ ಗುರುವನ್ನು ಎಲ್ಲಿ ಹುಡುಕೋಣ? ಇದಕ್ಕಿಂತ ದೊಡ್ಡ ಉಪದೇಶ ಈ ಜಗತ್ತಿನಲ್ಲಿ ಬೇರೆ ಯಾವುದು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಉಪದೇಶ ಯಾರಿಂದ ಬಂತೋ ಅಂತಹ ಗುರುವನ್ನು ಎಲ್ಲಿ ಹುಡುಕೋಣ? ನೇಮಕವನ್ನು ಬರಬೇಕು, ಲೋಕದಲ್ಲಿ ಹೊರತು ಹೀಗಿದ್ರೆ ಅಂತಹ ಗುರು ದುರ್ಲಭ. ಹಾಗಾಗಿ ಅಂತಹ ಜಗದ್ಗುರು ಕೃಷ್ಣನ ಮುಂದೆ ಜಗದ್ಗುರು ಆತನನ್ನ ನೆನೆಸೋಣ. ಆತ ಎಲ್ಲ ಆವರಣಗಳನ್ನು ತೆರೆಯಲಿ. ನಮ್ಮ ಬದುಕಿನ ಆವರಣಗಳು. ಆವರಣ ಅಂದ್ರೆ ಏನು? ಆವರಣ ಅಂದ್ರೆ ಮರೆ, ಇರುವುದು ತೋರದಂತೆ ತಡೆಯುವ ಮರೆ. ಆ ಮರೆಯನ್ನು ಪರಿಹರಿಸಬೇಕು, ತೆರೆಯನ್ನು ತೆರೆಯಬೇಕು. ಆಗ ಇದ್ದದ್ದು ಗೋಚರ ಆಗ್ತದೆ. ಇಲ್ಲದ ವಿಷಯವೇ ಬೇಡ, ಅದು ಹೇಗಾದ್ರೂ ಕೂಡ ಇಲ್ಲ. ಯಾಕೆಂದ್ರೆ ವೇದಗಳು ಹೇಳುವಂತೆ ಇಲ್ಲದ್ದು ಅದು ಇಲ್ಲದ್ದು ಯಾವತ್ತಿದ್ರು ಕೂಡ ಇಲ್ಲದ್ದು ಇರಲಿಕ್ಕೆ ಸಾಧ್ಯ ಇಲ್ಲ, ಇರುವುದು ಇಲ್ಲವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀವಿ? ಇದೇ ತರ ಇದ್ದೇ ಇದೆ, ಅದು ಇಲ್ಲಿ ಹೋಗೋದಿಲ್ಲ. ಇಲ್ಲ ಅಂತಂದ್ರೆ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ, ಒಡವೆಯನ್ನು ಬಿಟ್ಕೊಡೋಣ. ಹಾಗಾಗಿ ಸತ್ ಅಸತ್ತಾಗೋದಿಲ್ಲ, ಅಸತ್ ಸತ್ತಾಗೋದಿಲ್ಲ. ಹಾಗಾಗಿ ಇರುವುದು ನಮ್ಮ ಪಾಲಿಗೆ ಇರುವುದು ನಮಗೆ ದೇವರು ಇಟ್ಟಿರುವಂಥದ್ದು ಅದು ಕೂಡ ನಮಗೆ ಸಿಗುವುದಿಲ್ಲ. ಎಷ್ಟು ಬಾರಿ ಯಾಕೆಂದ್ರೆ ಒಂದು ತೆರೆ ಇದೆ, ಆವರಣ ಇದೆ, ಅದು ಮರೆ ಮಾಡಿದೆ, ಗೊತ್ತೇ ಆಗೋದಿಲ್ಲ. ಅದೊಂದು ಪ್ರಸಿದ್ಧವಾದ ಒಂದು ಕಥೆ ಇದೆಯಲ್ಲ, ದೇವರ ದಿವ್ಯತೆಯನ್ನು ದುರುಪಯೋಗ ಮಾಡಿದ ಮನುಷ್ಯ ಅಂತ ಒಂದು ಕಥೆ ಹೇಳ್ತಿದ್ದ ಕಥೆ. ದಿವ್ಯತೆಯನ್ನು ಮನುಷ್ಯ ದುರುಪಯೋಗ ಮಾಡಿದ, ದೇವತೆಗಳಿಗೆ ಕೋಪ ಬಂತು, ಬ್ರಹ್ಮದೇವರಿಗೆ ಕೋಪ ಬಂತು. ಆಗ ಒಂದು ತೀರ್ಮಾನ ಮಾಡ್ತಾರೆ, ದಿವ್ಯತೆಯನ್ನು ತೆಗೆದು ಎಲ್ಲೂ ಕಾಣದಂತೆ ಬದುಕಿಸಿಕೊಳ್ಳೋಣ. ಮನುಷ್ಯರಲ್ಲಿ ದಿವ್ಯತೆ, ಮನುಷ್ಯ ದಿವ್ಯನಾಗಿದ್ದಾನೆ, ದುರುಪಯೋಗ ಮಾಡ್ತಾನೆ. ಹಾಗಾಗಿ ಸಿಗದಂತೆ ಬದುಕಿಸಿಕೊಳ್ಳೋಣ. ಎಲ್ಲಿಡೋದು ಅಂದ್ರೆ ಭೂಮಿಯ ಆಳದಲ್ಲಿ ಇಡೋಣ. ಅಂದ್ರೆ ಅಗೆದು ಬಗೆದು ನೋಡಬಹುದು ಮನುಷ್ಯ, ಅಲ್ಲಿಗೆ ಬದುಕಬಹುದು. ಸಮುದ್ರದ ಆಳದಲ್ಲಿ ಇಡೋಣ ಅಂದ್ರೆ ನಿಮ್ಗೆ ಯಾವುದು ಸಬ್ಮರೀನ್ ಮತದಲ್ಲಿ ಹೋಗ್ಬೋದು, ಅಲ್ಲಿ ಕೂಡ ಹೋಗಿ ಆಕಾಶದ ಮೋಡಗಳ ಬದಲಾಯಿಸೋಣ ಅಂದ್ರೆ ವಿಮಾನದಲ್ಲಿಯೂ ಕೂಡ ಬದಲಾವಣೆ. ಹಾಗಾದ್ರೆ ಎಲ್ಲಿ ಬದುಕಿಸಿರೋದು ಇದನ್ನ ತುಂಬಾ ಚರ್ಚೆ ಆಯ್ತಂತೆ. ಅದಕ್ಕೆ ಬ್ರಹ್ಮದೇವರು ತೀರ್ಮಾನ ಕೊಟ್ಟಂತೆ, ಹೊರಗೆಲ್ಲೂ ಬದುಕಿಸಿರೋದು ಬೇಡ, ಅವನ ಹೃದಯದೊಳಗೆ ಬದುಕಿಸಿಕೊಳ್ಳೋಣ. ಅವನು ಹೇಗೂ ಅಲ್ಲಿ ಮಾತ್ರ ಹುಡುಕೋದಿಲ್ಲ, ಮತ್ತೆ ಕಡೆ ಹುಡುಕ್ತಾ ಇರ್ತಾನೆ, ಈ ಪ್ರಪಂಚ ಹುಡುಕ್ತಾ ಇರ್ತಾನೆ. ಒಳಗಡೆ ಆ ದಿವ್ಯತೆಯನ್ನು, ಆ ಪರಮಾನಂದವನ್ನು, ಗುಹೆಯೊಳಗೆ ದಿವ್ಯತೆಯನ್ನು ಬಚ್ಚಿಡಲಾಯಿತು. ಒಂದು ಆವರಣ ಬಂತು, ಅನಾವರಣ ಆಗ್ಬಿಟ್ಟು ಮನುಷ್ಯ ಹುಡುಕ್ತಾ ಇದ್ದಾನೆ. ಈ ಮನುಷ್ಯ ಭೂಮಿಯನ್ನು ಖನನ ಮಾಡ್ತಾನೆ, ಈ ಗಣಿಗಳು ಸಮುದ್ರದ ಆಳಕ್ಕೆ ಪ್ರವೇಶ ಮಾಡ್ತಾನೆ, ಸಮುದ್ರ ತಳದವರೆಗೆ ಹೋಗ್ತಾನೆ, ಆಕಾಶದಲ್ಲಿ ಹಾರಾಡ್ತಾನೆ, ಒಂದೇ ಗ್ರಹಗಳವರೆಗೆ ಹೋಗ್ತಾನೆ. ಏನು ಹುಡುಕ್ತಾ ಇರೋದು ಅಂದ್ರೆ ಇದನ್ನು ಹುಡುಕ್ತಾ ಇರೋದು. ಏನು ಹುಡುಕ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ, ಹುಡುಕ್ತಾ ಇದ್ದಾನೆ, ಇದನ್ನೇ ಹುಡುಕ್ತಾ ಇರೋದು. ಆದ್ರೆ ಹುಡುಕಬೇಕಾಗಿದ್ದು ಹೃದಯದ ಆಳದಲ್ಲಿ. ಹಾಗಾಗಿ ಒಂದು ಆವರಣದ ಅನಾವರಣ ನಿಜವಾಗಿ ಅದು ಗುರುವಿನ
ಕಾರ್ಯ ಯಾವುದಂದ್ರೆ ಈ ಆವರಣವನ್ನು ಸರಿಸುವಂಥದ್ದು, ಅನಾವರಣಗೊಳಿಸುವಂಥದ್ದು. ಅದೇ ಗುರುವಿನ ಕಾರ್ಯ. ಪ್ರತಿಯೊಬ್ಬರಿಗೂ ಕೂಡ ಅವರೊಳಗೆ ದಿವ್ಯತೆ ಇದೆ, ಅವರೊಳಗೆ ಶ್ರೇಷ್ಠತೆ ಇದೆ, ಅವರೊಳಗೆ ಆನಂದದ ಕಡಲೆ ಇದೆ, ಅವರೊಳಗೆ ಅದ್ಭುತವಾದ ಕಲೆ ಇದೆ. ಅಂದ್ರೆ ಅನಾವರಣ ಇದೆ, ಬಲ ಇದೆ, ತೆಗೆದುಕೊಳ್ಬೇಕು. ಅದನ್ನು ಗುರು ಬೇಕು ಅದಕ್ಕಾಗಿ. ಹಾಗಾಗಿ ಎಲ್ಲ ದೇವತೆಗಳಿಗಿಂತ ಮೇಲೆ ಗುರುವಿನ ಸ್ಥಾನವೂ ಕೂಡ ಹಾಗೆ. ಭೂಮಧ್ಯೆ ವಿದರಾಮು ಜನ್ಮನಿಷುಕೈ ವೀರಾಸನಾಧ್ಯಾಸಿತ. ನಿತ್ಯ ಮಂಟಪ ಒಂದು ವಿಶೇಷ ಮಂಟಪ, ವಿಶೇಷ ಮಂಟಪದಲ್ಲಿ ವಿಶೇಷ ಸನ್ನಿಧಿಗಳು, ನಿತ್ಯ ಮಂಟಪದಲ್ಲಿ ನಿತ್ಯ ಸನ್ನಿಧಿಗಳು. ಇವರೆಲ್ಲ ಪೂಜೆ ಕೊಡ್ತಾರೆ. ಇವರಲ್ಲಿ ದೇವತೆಗಳಿದ್ದಾರೆ, ಇವರಲ್ಲಿ ಋಷಿಗಳಿದ್ದಾರೆ, ಇವರಲ್ಲಿ ಗುರುಗಳಿದ್ದಾರೆ. ಇವರೆಲ್ಲರ ಪೂಜೆಯ ಪ್ರಸಾದವೇ ಇನ್ನು 2 ತಿಂಗಳು ಸಿಗುವಂಥದ್ದು. ಏನಿದು ಅಂದ್ರೆ ಇವರೆಲ್ಲರ ಪೂಜೆ ಅಲ್ಲಿ ನಡೆದಿದೆ. ಈ ಪ್ರಕ್ಷಾಳಿತ ಅಖಂಡಿತ ತಂಡದಲ್ಲಿ ತೊಳೆದ ನಿರ್ಮಲವಾದ ತುಂಡಿಲ್ಲದ ಅಖಂಡ ಅಕ್ಷತ, ಕ್ಷತ ಇಲ್ಲ, ಕ್ಷತ ಅದು ತುಂಡು, ಮುಕ್ಕಿಲ್ಲ, ತುಂಡಿಲ್ಲ, ಪರಿಪೂರ್ಣ ಅಂಗವಿಕಲ, ಮತ್ತೆ ಸರ್ವಾಂಗ ಸುಂದರ, ಸರ್ವಾಂಗ ಪರಿಪೂರ್ಣ ಅಂತ ಅಕ್ಷತೆಗಳಲ್ಲಿ ಈ ಎಲ್ಲ ದೇವತೆಗಳ ಸಾನ್ನಿಧ್ಯ. ಯಾಕೆ ಇದನ್ನು ಮೊದಲು ಹೇಳಿದ್ರೆ, ಮೊದಲು ಇದರ ಅನಾವರಣ ಆಗಬೇಕು, ಅನಾವರಣ ಜಾತವಾಕ್ಯ ಕೇಳಿ. ಹಾಗಾಗಿ ನಾವು ಕಣ್ಮುಂದೆ ಇದ್ದರೂ ಕೂಡ ಏನೋ ಒಂದು ಆವರಣ ಕವಿದೆ ಇರ್ತದೆ ನಮಗೆ ಅಂತ, ಅದೇನು ಗೊತ್ತಾಗೋದಿಲ್ಲ. ಒಂದು ಆವರಣ ಸರಿಸೋಣ ಅಂತ ಏನಾಗ್ತದೆ ಅದನ್ನ ತಿಳಿಯಪಡಿಸೋಣ ಈಗ ಒಂದು ಮನಸ್ಸಂತ. ಹಾಗೆ ಮಟ್ಟ ಬಂದು ಆ ದೇವತೆಗಳ, ಋಷಿಗಳ, ಗುರುಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಅನಾವರಣ ಚಾತುರ್ಮಾಸ್ಯದ ಅನಾವರಣ ಪರಮ ಪೂಜ್ಯ ಶ್ರೀ ಸಂಸ್ಥಾನದ ವರೆಗೆ ನಡೆದಿದೆ. ಚಾತುರ್ಮಾಸ್ಯದ ಉತ್ತರದಲ್ಲಿ ಇಂತಹ ಅನೇಕ ಸಂಗತಿಗಳು ಅನಾವರಣಗೊಳ್ಳುವ ಸಾಧ್ಯತೆ. ನಾವು ಈಗೆಲ್ಲ ಅದನ್ನ ಸಾಕ್ಷೀಕರಿಸೋಣ.